ಇದು ಕೇವಲ ಒಂದು ದೇವಸ್ಥಾನದ ಕಥೆಯಲ್ಲ. ಇದು ಭಕ್ತಿ, ತಪಸ್ಸು, ಸಂಕಷ್ಟ, ತ್ಯಾಗ ಮತ್ತು ದೈವಿಕ ಅನುಗ್ರಹದ ಅಮರಗಾಥೆ. ಸುಮಾರು 900 ವರ್ಷಗಳ ಹಿಂದೆ ಇಂದಿನಂತೆ ಶಾಂತವಾಗಿ ಕಾಣುವ ಈ ಪವಿತ್ರ ಭೂಮಿ ಒಂದು ಕಾಲದಲ್ಲಿ ಭೀಕರ ಬರಗಾಲದ ಕಾಟಕ್ಕೆ ಒಳಗಾಗಿತ್ತು. ಮಳೆಯಿಲ್ಲ, ನೀರಿಲ್ಲ, ಬೆಳೆಗಳಿಲ್ಲ. ಜನರ ಬದುಕು ಸಂಕಟಕ್ಕೆ ಸಿಲುಕಿತ್ತು. ಕುಟುಂಬಗಳು ಕಣ್ಣೀರಿನೊಂದಿಗೆ ತಮ್ಮ ನೆಲವನ್ನು ತೊರೆದು ಬೇರೆಡೆಗೆ ವಲಸೆ ಹೋಗುವ ಸ್ಥಿತಿ ನಿರ್ಮಾಣವಾಯಿತು. ಆ ಸಮಯದಲ್ಲಿ ಆ ನೆಲವನ್ನು ತೊರೆಯಲು ಮನಸ್ಸಾಗದ ಒಬ್ಬ ಜೈನ ಮಾತಾಜಿ ತಮ್ಮ ಭಕ್ತಿಯನ್ನೇ ಶಸ್ತ್ರವಾಗಿ ಹಿಡಿದು ವಾರಿಣೀ ದೇವಿಗೆ ಶರಣಾಗತರಾದರು. ಬೆಟ್ಟದ ತಪ್ಪಲಿನ ಒಂದು ನಿಶ್ಶಬ್ದ ಕೆರೆಯ ತೀರದಲ್ಲಿ ಕುಳಿತು ಅವರು ದೀರ್ಘ ತಪಸ್ಸಿಗೆ ಮುಂದಾದರು. ಸೂರ್ಯೋದಯಗಳು, ಸೂರ್ಯಾಸ್ತಗಳು, ಗಾಳಿ, ಮಳೆ, ಬಿಸಿಲು ಯಾವುದೂ ಅವರ ಧ್ಯಾನವನ್ನು ಅಲುಗಾಡಿಸಲಿಲ್ಲ. ಭಕ್ತಿಯ ಶುದ್ಧತೆ ದೇವರನ್ನು ಪ್ರತ್ಯಕ್ಷಗೊಳಿಸುತ್ತದೆ ಎಂಬುದು ಸತ್ಯ. ತಪಸ್ಸಿಗೆ ಮೆಚ್ಚಿದ ವಾರಿಣೀ ದೇವಿ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷರಾಗಿ ಮಾತಾಜಿಯವರ ಮುಂದೆ ಕಾಣಿಸಿಕೊಂಡರು. ಮಗಳೇ, ನಿನ್ನ ಭಕ್ತಿ ನನಗೆ ತೃಪ್ತಿ ತಂದಿದೆ. ನಿನ್ನ ಬೇಡಿಕೆ ಕೇಳು ಎಂದು ವರ ನೀಡಲು ಮುಂದಾದರು. ಅಮ್ಮನವರು ವಿನಯದಿಂದ ಒಂದೇ ಒಂದು ಬೇಡಿಕೆ ಇಟ್ಟರು. ತಾಯಿ, ಈ ನೆಲವನ್ನು ಕಾಪಾಡಿ, ಈ ನೆಲವನ್ನು ಬಿಡಬೇಡಿ. ಇಲ್ಲಿ ನೆಲೆಸಿ ನಮ್ಮ ಜನರನ್ನು ರಕ್ಷಿಸಬೇಕು. ಅಮ್ಮನವರು ಆ ಭಕ್ತಿಯ ಮುಂದೆ ಮಣಿದು ಆ ಸ್ಥಳದಲ್ಲೇ ಶಾಶ್ವತವಾಗಿ ನೆಲೆಸುವ ಪ್ರತಿಜ್ಞೆ ಮಾಡಿದರು. ಕಾಲಚಕ್ರ ಸಾಗಿತು. ತಲೆಮಾರುಗಳು ಬದಲಾದವು. ಕಥೆ ನಿಧಾನವಾಗಿ ಮರೆಯಾಗಲು ಆರಂಭವಾಯಿತು. ಆದರೆ ದೈವ ಸಂಕಲ್ಪ ಮರೆತಿರಲಿಲ್ಲ. ಒಂದು ದಿನ ಒಬ್ಬ ಸ್ವಾಮೀಜಿಯ ಕನಸಿನಲ್ಲಿ ದಿವ್ಯ ಸೂಚನೆ ಮೂಡಿತು. ನಾನು ಇಲ್ಲಿದ್ದೇನೆ, ನನ್ನನ್ನು ಅನ್ವೇಷಿಸು ಎಂಬ ದೈವ ಸಂದೇಶ. ಕನಸನ್ನು ಸತ್ಯವೆಂದು ನಂಬಿದ ಸ್ವಾಮೀಜಿ ಸೂಚಿಸಲಾದ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಆ ಸ್ಥಳದ ದೈವಿಕ ಶಕ್ತಿಯನ್ನು ಅನುಭವಿಸಿ ದೇವಸ್ಥಾನ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಕೆಲವು ದಿನಗಳ ಕಾಲ ಪೂಜೆ, ಹೋಮ, ವಿಧಿವಿಧಾನಗಳು ನಡೆದವು. ಆದರೆ ಒಂದು ಅಸಾಮಾನ್ಯ ಘಟನೆ ಸಂಭವಿಸಿತು. ದೇವರ ದೂತರು ಬಲಿ ಕೇಳಿದರು. ಆ ಬೇಡಿಕೆಯನ್ನು ನಿರಾಕರಿಸಿದ ನಂತರ ಗ್ರಾಮದಲ್ಲಿನ ಹಸುಗಳ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿತು. ಗ್ರಾಮಸ್ಥರು ಆತಂಕಗೊಂಡರು. ಈ ಸಂದರ್ಭದಲ್ಲಿ ಅಲ್ಲಿನ ಶ್ರೀಗಳು ದೇವರ ಮುಖವಾಡವನ್ನು ಕುಂಭಾರ ಸಮುದಾಯಕ್ಕೆ ವರ್ಗಾವಣೆ ಮಾಡಿದರು. ನಿಮ್ಮ ಭಕ್ತಿಭಾವದಿಂದ ಪೂಜೆ ಮುಂದುವರಿಯಲಿ ಎಂದು ಆಶೀರ್ವದಿಸಿದರು. ಕುಂಭಾರ ಸಮುದಾಯ ಭಕ್ತಿಯೊಂದಿಗೆ ಪೂಜೆ ನಡೆಸಲು ಆರಂಭಿಸಿತು. ಪೂರ್ವಜರ ಕಾಲದಿಂದಲೂ ಆ ದೇವಿಯನ್ನು ಎಲ್ಲರೂ ತಾವರೆಕಟ್ಟೆ ಅಮ್ಮ ಎಂದೇ ಕರೆದುಕೊಂಡು ಬರುತ್ತಿದ್ದರು. ಅದೇ ಹೆಸರಿನಲ್ಲಿ ಪೂಜೆ ನಡೆದು ಬಂದಿತ್ತು. ಆ ತಾಯಿಯ ಮೂಲ ಹೆಸರು ಯಾರಿಗೂ ತಿಳಿದಿರಲಿಲ್ಲ. ಆದರೂ ಕೆಲವು ಭಕ್ತರ ಮನದಲ್ಲಿ ಪ್ರಶ್ನೆ ಮೂಡಿತು. ಈ ದೇವಿ ಇಲ್ಲಿ ಹೇಗೆ ಪ್ರತ್ಯಕ್ಷರಾದರು? ಈ ಇತಿಹಾಸ ಏನು? ಅಷ್ಟಮಂಗಳ ಪ್ರಶ್ನೆ ಕೇಳಲಾಯಿತು. ಆಧ್ಯಾತ್ಮಿಕ ವಿಧಾನದಲ್ಲಿ ವಿಚಾರಣೆ ನಡೆಯಿತು. ಅದರಿಂದ ಶತಮಾನಗಳ ಹಿಂದೆ ನಡೆದ ತಪಸ್ಸು, ಮಾತಾಜಿಯ ಭಕ್ತಿ, ದೇವಿಯ ಪ್ರತಿಜ್ಞೆ ಎಲ್ಲವೂ ಬೆಳಕಿಗೆ ಬಂದವು. ಅಷ್ಟೇ ಅಲ್ಲ, ಶತಮಾನಗಳ ಕಾಲ ಮರೆಯಾಗಿದ್ದ ಆ ತಾಯಿಯ ಮೂಲ ಹೆಸರು ಮೊದಲ ಬಾರಿಗೆ ಬೆಳಕಿಗೆ ಬಂತು. ತಾವರೆಕಟ್ಟೆಯಮ್ಮ, ಈ ನೆಲದ ಗ್ರಾಮದೇವತೆ. ಆದರೆ ವಾರಿಣೀ ದೇವಿಯ ಹೆಸರು ಕೇವಲ ಅಷ್ಟಮಂಗಳ ಪ್ರಶ್ನೆ ಮೂಲಕ ತಿಳಿದರು. ಭಕ್ತರ ಹೃದಯದಲ್ಲಿ ಮಾತ್ರ ಆಕೆ ಇಂದಿಗೂ ತಾವರೆಕಟ್ಟೆ ಅಮ್ಮ ಎಂದೇ ಉಳಿದಿದ್ದಾಳೆ. ಕಾಲಕ್ರಮೇಣ ಒಮ್ಮೆ ಮರೆಯಾಗಿದ್ದ ಈ ಪವಿತ್ರ ಕ್ಷೇತ್ರ ಮತ್ತೆ ಮೂಡಿಬಂತು. ಅಲ್ಲಿನ ಸಮುದಾಯ ಒಗ್ಗಟ್ಟಿನಿಂದ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡಿತು. ಹಳೆಯ ದೇವಾಲಯ ಪುನಃ ನಿರ್ಮಿಸಲಾಯಿತು. ದೈವ ಸನ್ನಿಧಿ ಮತ್ತೊಮ್ಮೆ ಪ್ರಜ್ವಲಿಸಿತು. ಇಂದು ಪ್ರತಿ ವರ್ಷವೂ ಅದ್ದೂರಿ ಪೂಜೆ, ಜಾತ್ರೆ, ಭಕ್ತರ ಸಾಗರ. ವಾರಿಣೀ ದೇವಿಯ ಕೃಪೆಯಿಂದ ಈ ನೆಲ ಮತ್ತೆ ಜೀವಂತವಾಗಿದೆ. ಈ ಕಥೆ ಕೇವಲ ಇತಿಹಾಸವಲ್ಲ, ಇದು ಭಕ್ತಿ ಗೆದ್ದ ಕಥೆ, ತಪಸ್ಸು ಫಲಿಸಿದ ಕಥೆ, ದೇವಿಯ ಅನುಗ್ರಹದಿಂದ ಪುನರುಜ್ಜೀವನ ಕಂಡ ಪವಿತ್ರ ಭೂಮಿಯ ಅಮರಗಾಥೆ.